ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಅಂತ ಹೇಳಲಾಗುವ ಕಲಬುರಗಿಯಲ್ಲಿ ರಸ್ತೆಗಳು ಸರಿಯಾಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ ಇದು ರಸ್ತೆಗಳೆಲ್ಲ ಬದಲಾಗಿ ಗುಂಡಿಗಳಲ್ಲೇ ರಸ್ತೆ ಮಾಡದಂತ ಕಾಣಿಸ್ತಾ ಇದೆ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣ ಪ್ರತಿದಿನ ಕೂಡ ಈ ಗುಂಡಿ ಬಿದ್ದಿರುವ ರಸ್ತೆಯಲ್ಲೇ ಓಡಾಡ್ತಾ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಮ್ದು ಅಂತ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರಕ್ಕೆ ಇದೀಗ ರಸ್ತೆ ಗುಂಡಿಗಳೇ ಕಂಟಕವಾಗಿದ್ದು, ಬೆಂಗಳೂರಿನ ಮಾನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ 3 ಕಾಸಿಗೆ ಹರಾಜಾಗ್ತಾ ಇದೆ. ಇತ್ತ ಕಲಬುರಗಿ ನಗರದ ರಸ್ತೆಗಳು ಸಹ ಇದರ ಹೊರತಾಗಿಲ್ಲ. ಹೀಗಾಗಿ ನಗರದ ಯಾವ ರಸ್ತೆಗೋದ್ರೂ ರಸ್ತೆಗಿಂತ ಗುಂಡಿಗಳ ಸಂಖ್ಯೆಯೇ ಹೆಚ್ಚಾಗಿವೆ. ನಿತ್ಯ ಲಕ್ಷಾಂತರ ಜನ ಸಂಚರಿಸುವ ಬಸ್ ನಿಲ್ದಾಣದ ರಸ್ತೆ, ಹೀರಾಪುರ, ಎಂಎಸ್ ಕೆಮಿಲ್ ರಸ್ತೆ, ಹಳೆ ಜೇವರ್ಗಿ ರಸ್ತೆ, ಲಾಲಾಗೇರಿ ಕ್ರಾಸ್ ಸೇರಿದಂತೆ ನಗರದ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳಿಂದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ. ಈ ಸತತವಾಗಿ ಏನು ಮಳೆ ಬರ್ತಾ ಇದೆ ಅದರಿಂದ ಹೊಸ ಪಾಟ್ ಹೋಲ್ಸ್ ಕ್ರಿಯೇಟ್ ಆಗಿದೆ. ಸೊ ಪಾಟ್ ಹೋಲ್ಸ್ ಫಿಲ್ ಮಾಡಲಿಕ್ಕೆ ನಮ್ಮ ಹತ್ರ 2-3 ಬೇರೆ ಆಪ್ಷನ್ಸ್ ದಾರಿ ಏನಂತ, ಒಂದು ಕನ್ಸ್ಟ್ರಕ್ಷನ್ ಡಿಮಾಲಿಷನ್ ವೇಸ್ಟ್ ಆಗ್ಬೋದು, 2ನೇದು ವೆಟ್ ಮಿಕ್ಸ್ ಆಗ್ಬೋದು, 3ನೇದು ನಾವು ಇಮಲ್ಷನ್ ಬಿಟುಮಿನಸ್ ಹಾಕಿ ಮಾಡ್ಬೋದು ಅಥವಾ ಕೋಲ್ಡ್ ಮಿಕ್ಸ್ ಹಾಕಿ ಮಾಡ್ಬೋದು. ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚಿ ಜನಸಾಮಾನ್ಯರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.